Hey all, welcome back to the next session of Social Science. I'm Kavita here to present one more topic from Unit 4. That lesson name is Ancient Civilizations of the World. So this is the last session of from this lesson. So as we know, we discussed about two important ancient civilizations of the world. One we already discussed about Egypt civilization and as well as Mesopotamia civilization. Today I am with a continue part, and this is the last topic from this lesson. In today's session we are going to learn another ancient civilization of the world. It is none other than the Chinese civilization. So in today's session we are going to learn introduction and the political system and economical condition and soldiers and the contributions were given by the Chinese civilization. So these are all the concepts we are going to learn in today's session. Let's start our class with the introduction. So as we know, every time I used to speak about civilization, about how it was born. Yes. So each and every civilizations of the world were born in the bank of rivers only. So it is a special feature of all the ancient civilizations that were established on the river plains. So every time I used to speak about civilizations, how it was born. So same way, in the same way, the Chinese civilization was no expectation to this, because it was also born in the bank of river only. ಸೊ ನಾ ಪ್ರತಿ ಟೈಮ್ ಕ್ಲಾಸ್ನ ಪ್ರಾರಂಭ ಮಾಡೋ ಯಾವ ಸಿವಿಲೈಸೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಟೈಮಲ್ಲಿ ಹೇಳಿದ್ದೀನಿ ನಾನು ಇವಾಗ. ಎಲ್ಲ ಪ್ರತಿಯೊಂದು ನಾಗರಿಕತೆ ಕೂಡ ಒಂದು ಉಗಮ ಆಗಿದ್ದು ನದಿಯ ದಡದ ಮೇಲೆ ಅಂತಲೇ ಹೇಳ್ತೀವಿ ನಾವಿಲ್ಲಿ. ಸೇಮ್ ಹಿಯರ್, ಎವ್ರಿ ಸಿವಿಲೈಸೇಷನ್ಸ್ ಆಫ್ ದ ವರ್ಲ್ಡ್, ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ದ ವರ್ಲ್ಡ್ were born in the bank of rivers only. In the same way, it is special features all the ancient civilization was born in the bank of rivers. Even Chinese civilization was no expectation to this, because this civilization was also born in the bank of river. That river name is ಹವಾಂಗೋ ರಿವರ್. ಅಂದರೆ ಚೀನಾದ ನಾಗರಿಕತೆ ಯಾವ ನದಿಯ ದಡದ ಮೇಲೆ ಅದು ಸ್ಟಾರ್ಟ್ ಆಗುತ್ತೆ ಅಂತಂತಂದ್ರೆ ಇಲ್ಲಿ ಹವಾಂಗೋ ರಿವರ್. ಸೊ ಹವಾಂಗೋ ರಿವರ್ ವಾಸ್ ದ ಮೇನ್ ಫೀಚರ್, because Hawango river was the main river to establishment of Chinese civilization. But this river was called China sorrow. Why it is called symbol of sorrow? ಚೀನಾದ ದುಗುಣ ಅಂತ ಕರೀತಾರೆ ಇದನ್ನ. Hawango river was the main river to establishment of Chinese civilization. ಹವಾಂಗೋ ನದಿ ಚೀನಾದ ಒಂದು ನಾಗರಿಕತೆ ಬೆಳೆಯಕ್ಕೆ ಒಂದು ನದಿಯ ಆಗತ್ತೆ ಅಂತ ಹೇಳ್ತೀವಿ. ಆದರೆ ಇದನ್ನ ಚೀನಾದ ದುಗುಡ ಅಂತ ಕರೀತಾರೆ, ಕಣ್ಣೀರಿನ ನದಿ ಅಂತ ಕರೀತಾರೆ, ಚೀನಾ ಸಾರೋ ಅಂತ ಕರೀತಾರೆ. ಬಿಕಾಸ್ ಆಫ್ಟರ್ ದ ಫ್ಲಡ್ಸ್ ದ ರಿವರ್ ಹ್ಯಾಡ್ ಚೇಂಜ್ಡ್ ಇಟ್ ಕೋರ್ಸ್ ಇನ್ ಅನ್ ಅನ್ಪ್ರೆಡಿಕ್ಟಬಲ್ ಮ್ಯಾನರ್ ಆ್ಯಂಡ್ ಡ್ಯಾಮೇಜಿಂಗ್ ಹೌಸಸ್ ಆ್ಯಂಡ್ ಅಗ್ರಿಕಲ್ಚರ್, ಕ್ರಾಪ್ಸ್, ಲ್ಯಾಂಡ್ಸ್, ಹ್ಯೂಮನ್ ಸೆಟ್ಲ್ಮೆಂಟ್. ಅಂದರೆ ಪ್ರವಾಹದ ನಂತರ ಈ ನದಿ ಆಗಿಂದಾಗ್ಲೂ ತನ್ನ ಹಾದಿಯನ್ನು ಬದಲಾಯಿಸ್ಕೊಂಡ್ಬಿಡುತ್ತೆ. ಚೇಂಜ್ ಡೈರೆಕ್ಷನ್. ಅಂದರೆ ಈಗ ನದಿ ಹೆಂಗೆ ಅಂತಂದರೆ ಒಂದೇ ವೇದಲ್ಲಿ ಹೋಗುತ್ತೆ. ಬಟ್ ಇದು ಹೇಗೆ ಅಂತಂದರೆ ಹವಾಂಗೋ ನದಿ ಪ್ರವಾಹದ ನಂತರ ತನ್ನ ಒಂದು ಡೈರೆಕ್ಷನ್ ಇದೆಯಲ್ಲ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ಸೊ ಇಟ್ ಚೇಂಜ್ ಇಟ್ಸ್ ಡೈರೆಕ್ಷನ್. ಇಟ್ ಈಸ್ ಅ ಅನ್ಪ್ರೆಡಿಕ್ಟಬಲ್ ಮ್ಯಾನರ್, ಡ್ಯಾಮೇಜಿಂಗ್ ಆಲ್ ದ ಹ್ಯೂಮನ್ ಸೆಟ್ಲ್ಮೆಂಟ್, loss of life, people life, and damaging of agriculture, crops and lands. Though so that and it would render all the canals useless. ಅಂದರೆ ಇಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ಬಿಡುತ್ತೆ, ಅಂದರೆ ಕಂಪ್ಲೀಟ್ಲಿ ಡರ್ಟಿ ಮಾಡಿಬಿಡುತ್ತೆ. ಸೊ ದಟ್ ಇಟ್ ಈಸ್ ಕಾಲ್ಡ್ ಸಿಂಬಲ್ ಆಫ್ ಸಾರೋ. ಹಾಗಾಗಿ ಅದನ್ನ ದುಃಖದ ಪ್ರತೀಕ ಅಂತ ಕರೀತಾರೆ. ಸೊ ವಿಚ್ ರಿವರ್ ವಾಸ್ ಕಾಲ್ಡ್ ದ ಸಿಂಬಲ್ ಆಫ್ ಸಾರೋ ಆರ್ ಚೀನಾ ಸಾರೋ? ದಟ್ ಈಸ್ ಹವಾಂಗೋ ರಿವರ್. ಸೊ ಚೀನಾದ ನಾಗರಿಕತೆ ಬೆಳೆದು ಬಂದಿದ್ದು ಹವಾಂಗೋ ನದಿಯಲ್ಲಿ ಆಗುತ್ತೆ. ಆದರೆ ಈ ನದಿ ಹಲವಾರು ಒಂದು ಅಂದರೆ
ಎಲ್ಲ ಕೆಟ್ಟಕ್ಕೆ ಕಾರಣ ಆಗುತ್ತೆ. ಬಿಕಾಸ್ ಆಫ್ಟರ್ ದ ಫ್ಲಡ್ಸ್ ದ ರಿವರ್ ಹ್ಯಾಡ್ ಚೇಂಜ್ಡ್ ಇಟ್ ಕೋರ್ಸ್ ಅನ್ಪ್ರೆಡಿಕ್ಟೇಬಲ್, ಅಂದರೆ ಹೇಗೆ ಬೇಕಾದ್ರೂ ಚೇಂಜ್ ಆಗಿಬಿಡುತ್ತೆ. ಡ್ಯಾಮೇಜಿಂಗ್ ಆಫ್ ಹ್ಯೂಮನ್ ಸೆಟ್ಲ್ಮೆಂಟ್, ಲಾಸ್ ಆಫ್ ಲೈಫ್, ಅಗ್ರಿಕಲ್ಚರ್ ಕ್ರಾಪ್ಸ್ ಲಾಸ್ ಆಗುತ್ತೆ ಆ್ಯಂಡ್ ಎವ್ರಿಥಿಂಗ್. ಸೊ ದಟ್ ಇಟ್ ಹ್ಯಾಸ್ ದ ಸಿಂಬಲ್ ಆಫ್ ಸಾರು. ಇದನ್ನು ದುಃಖದ ಪ್ರತೀಕ ಅಂತ ಕರೀತಾರೆ. ಆ್ಯಂಡ್ ದ ನೆಕ್ಸ್ಟ್ ಮೂವ್ ಆನ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ ಚೀನಿ ಸಿವಿಲೈಸೇಷನ್. ಅಲ್ಲಿ ಯಾವ್ಯಾವ ಮನೆತನಗಳು ರೂಲ್ ಮಾಡಿದ್ದಾರೆ. ಸೊ ವಿಚ್ ಓವರ್ ದ ಡೈನೆಸ್ಟೀಸ್ ವರ್ ರೂಲ್ಡ್ ಇನ್ ದ ಡ್ಯೂರಿಂಗ್ ದ ಚೀನಿ ಸಿವಿಲೈಸೇಷನ್. ಚೀನಾದ ನಾಗರಿಕತೆ ಸಮಯದಲ್ಲಿ ಯಾವ್ಯಾವ ಮನೆತನಗಳು ಅಲ್ಲಿ ರೂಲ್ ಮಾಡ್ತಾರೆ. ಎಸ್. ಸೊ ಅಕಾರ್ಡಿಂಗ್ ಟು ದ ಆರ್ಕಿಯಾಲಜಿಕಲ್ ಎವಿಡೆನ್ಸ್, the first ruling family of Chinese civilization, it is none other than Shang Dynasty, which was the first dynasty ruled in China, that is Shang Dynasty. According to archaeological evidence, ಪ್ರಾಕ್ತನ ಶಾಸ್ತ್ರದ ಆಧಾರದ ಮೇಲೆ ಚೀನಾದಲ್ಲಿ ಕಂಡು ಬಂದಂಥ ಮೊದಲ ಮನೆತನ ಯಾವುದು ಅಂತಂದರೆ ಶಾಂಗ್ ಡೈನಸ್ಟಿ ಅಂತ ಹೇಳ್ತೀವಿ ಇಲ್ಲಿ. ಸೊ ಶಾಂಗ್ ಡೈನಸ್ಟಿ ವಾಸ್ ದ ಫಸ್ಟ್ ಡೈನಸ್ಟಿ ವಾಸ್ ರೂಲ್ಡ್ ಇನ್ ದ China during the Chinese civilization. So it ruled in the period between the 18th century BCE to 12th century BCE. ಈ ಮನೆತನ ಎಲ್ಲಿಂದಲೇ ರೂಲ್ ಮಾಡಿದೆ ಅಂದರೆ 18ನೇ ಶತಮಾನ ಮತ್ತು 12ನೇ ಶತಮಾನಗಳ ನಡುವೆ ಆಳ್ವಿಕೆ ನಡೆಸಿದಂತೆ ಹೇಳ್ಬೋದು. ಆ್ಯಂಡ್ moreover here, the people had developed in a wonderful culture by the 14th century BCE. ಇಲ್ಲಿ 18ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದವರೆಗೆ ಈ ಮನೆತನ ಆಳ್ವಿಕೆ ನಡೆದಿದೆ. ಅದರ ಮಧ್ಯಭಾಗದಲ್ಲಿ ಡ್ಯೂರಿಂಗ್ ದ 14th century BCE, ಪೀಪಲ್ ಹ್ಯಾಡ್ ಡೆವಲಪ್ಡ್ ಅ ವಂಡರ್ಫುಲ್ ಕಲ್ಚರ್ ಬೈ ದ 14th century. 14ನೇ ಶತಮಾನದ ಹೊತ್ತಿಗೆ ಶಾಂಗ್ ಜನತೆ ಅತ್ಯುತ್ತಮವಾಗಿ ಸಾಂಸ್ಕೃತಿಕ ಅಂದರೆ ಕಲ್ಚರಲಿ ಡೆವಲಪ್ಮೆಂಟ್ ಆಗ್ತಾರೆ. ಬಟ್ ಲೇಟರ್ ಆನ್ ದ ಶಾಂಗ್ ಡೈನೆಸ್ಟಿ ವಾಸ್ ಓವರ್ ಪವರ್ಡ್ ಬೈ ದ ನೇಬರಿಂಗ್ ಚೌ ಡೈನೆಸ್ಟಿ. ಅದರ ಮುಂದೆ ಏನಾಗುತ್ತೆ ಅಂದರೆ ಶಾಂಗ್ ರಾಜ್ಯ ಮನೆತನವು ಕೊನೆ ಆಗುತ್ತೆ. ಯಾರ ಮನೆತನದಿಂದ? ಚೌ ಮನೆತನದಿಂದ. ಅಂದರೆ ಶಾಂಗ್ ರಾಜ್ಯ ಮನೆತನವನ್ನು ಅವರ ನೆರೆಯ ಪಕ್ಕದ ಒಂದು ನೇಬರಿಂಗ್ ಡೈನೆಸ್ಟಿ ಆದಂಥ ಚೌ ಮನೆತನವು ಪರಾಭವಗೊಳಿಸಿ ಅಧಿಕಾರನ ಪಡೆದುಕೊಳ್ತಾರೆ. ಸೊ ಶಾಂಗ್ ವಾಸ್ ದ ಫಸ್ಟ್ ರೂಲಿಂಗ್ ಡೈನೆಸ್ಟಿ. ಇಟ್ ವಾಸ್ ಡಿಫೀಟೆಡ್ ಬೈ ದ ನೇಬರಿಂಗ್ ಡೈನೆಸ್ಟಿ, ದಟ್ ಈಸ್ ಚೌ ಡೈನೆಸ್ಟಿ. ಇದು ಶಾಂಗ್ ಯಾವ ಡೈನೆಸ್ಟಿಯಿಂದ ಸೋಲುತ್ತೆ? ಇಲ್ಲಿ ಚೌ ಡೈನೆಸ್ಟಿಯಿಂದ ಸೋಲುತ್ತೆ ಅಂತ ಹೇಳ್ಬೋದು. ಸೊ ಚೌ ಡೈನೆಸ್ಟಿ ಕಂಟಿನ್ಯೂಡ್ ದ ಗುಡ್ ಟ್ರೆಡಿಷನ್ಸ್ ಆಫ್ ದ ಶಾಂಗ್ ಕಲ್ಚರ್ ರೂಲ್ ಟಿಲ್ 250 BC. ಅದ್ರಲ್ಲಿ ಏನಾಗುತ್ತೆ ಅಂದರೆ ಚೌ ರಾಜ ಮನೆತನವು ಶಾಂಗ್ ಮನೆತನದವರ ಒಂದು ಸಾಂಸ್ಕೃತಿಕವಾಗಿ ಅಲ್ಲಿ ಅದೇನೋ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ನ ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ದ ಚೌ ಡೈನೆಸ್ಟಿ ಹ್ಯಾಡ್ ಕಂಟಿನ್ಯೂಡ್ ದ ಗುಡ್ ಟ್ರೆಡಿಷನ್ಸ್ ಆಫ್ ದ ಶಾಂಗ್ ಡೈನೆಸ್ಟಿ ಆ್ಯಂಡ್ ರೂಲ್ಡ್ ಇಟ್ ಟಿಲ್ 250 BC. ಶಾಂಗ್ ಡೈನೆಸ್ಟಿಯವ್ರು ಏನು ಬುನಾದಿ ಹಾಕಿದ್ದಾರೆ ಇಲ್ಲಿ, ಕಲ್ಚರಲಿ ಏನು ಬುನಾದಿ ಹಾಕಿರ್ತಾರೆ ಚೀನಾದಲ್ಲಿ, ಅದನ್ನು ಕಂಟಿನ್ಯೂ ಯಾರು ಮಾಡ್ತಾರೆ ಇಲ್ಲಿ? ಚೌ ಡೈನೆಸ್ಟಿಯವರು ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಅವರ್ ನೆಕ್ಸ್ಟ್ ಹಿಯರ್ ಹೇಳಿದೆ ನಿಮಗೆ. ಸೊ ಇನ್ ದ ಚೌ ಡೈನೆಸ್ಟಿ ವಾಸ್ ಸೆಕ್ಷನ್ ಆಫ್ ಅಫಿಷಿಯಲ್ಸ್ ಬಿಲೋ ದ ಕಿಂಗ್ಸ್. ಇಲ್ಲೇನಾಗುತ್ತೆ ಅಂದರೆ ಆಡಳಿತದಲ್ಲಿ ದ ಅಡ್ಮಿನಿಸ್ಟ್ರೇಷನ್ ಆಫ್ ಚೌ ಡೈನೆಸ್ಟಿ ಸ್ವಲ್ಪ ಸಿಸ್ಟಮೆಟಿಕಲಿ ಚೇಂಜ್ ಆಗುತ್ತೆ. ಹೇಗೆ ಅಂದರೆ ಇವರ ಆಡಳಿತದಲ್ಲಿ ರಾಜರುಗಳ ಕೆಳಗೆ ಅಧಿಕಾರ ವರ್ಗವಿತ್ತು. ಸೊ ಕಿಂಗ್ ವಾಸ್ ಅ ಹೆಡ್, ರಾಜನೇ ಅಲ್ಲಿ ಹೆಡ್ ಆಗಿರ್ತಾನೆ. ಅವರ ಅಂಡರಲ್ಲಿ ಒಂದು ಅಫಿಷಿಯಲ್ ಡಿಪಾರ್ಟ್ಮೆಂಟ್ ಇರ್ತವೆ. ಸೊ ಲೇಟರ್ ಆನ್ ದ ಕಿಂಗ್ ಅಲಾಟೆಡ್ ಪೋರ್ಷನ್ ಆಫ್ ಲ್ಯಾಂಡ್ ಟು ದ ಅಫಿಷಿಯಲ್. ರಾಜರು ಭೂಮಿ ಹಂಚಿಕೆ ಮಾಡ್ತಾ ಇದ್ದಾನೆ ಅಧಿಕಾರಿಗಳಿಗೆ, ಅಂದರೆ ಅಫಿಷಿಯಲ್ಸ್ ಅವರಿಗೆ ರಾಜನೇ ಒಂದು ಭೂಮಿ ಹಂಚಿಕೆ ಮಾಡ್ತಾ ಇರ್ತಾನೆ. ಇನ್ ರಿಟರ್ನ್ ಫಾರ್ ದ್ಯಾಟ್ ದ ಅಫಿಷಿಯಲ್ ಸಪೋರ್ಟ್ ದ ಕಿಂಗ್ ಡ್ಯೂರಿಂಗ್ ದ ಬ್ಯಾಟಲ್ಸ್. ಇದರ ಪ್ರತಿಯಾಗಿ ಅಂದರೆ ರಾಜ ಅವರಿಗೆ ಭೂಮಿ ಹಂಚಿಕೆ ಮಾಡ್ತಾ ಇದ್ದ, ಇದರ ಒಂದು ಪ್ರತಿಯಾಗಿ ಆ ಅಧಿಕಾರಿಗಳು ಏನು ಮಾಡ್ತಿದ್ರು ಅಂದರೆ ರಾಜನಿಗೆ ಯುದ್ಧದಲ್ಲಿ ಸಹಾಯ ಮಾಡ್ತಾ ಇದ್ರು. ಸೊ ದ ಅಫಿಷಿಯಲ್ ಡಿಪಾರ್ಟ್ಮೆಂಟ್ ಸಪೋರ್ಟೆಡ್ ಟು ದ ಕಿಂಗ್ ಡ್ಯೂರಿಂಗ್ ದ ಬ್ಯಾಟಲ್ಸ್. ಇನ್ ದ ಸೋಷಿಯಲ್ ಸ್ಟ್ಯಾಟಿಸ್ಫಿಕೇಶನ್, ದ ಕಮ್ಯುನಿಟೀಸ್ ಇನ್ ದ ನೆಕ್ಸ್ಟ್ ಲೆವೆಲ್ ವರ್ ದ ಮರ್ಚೆಂಟ್ಸ್ ಆ್ಯಂಡ್ ಕ್ರಾಫ್ಟ್ ಮ್ಯಾನ್. ಈ ಸಾಮಾಜಿಕ ಒಂದು ಶ್ರೇಣಿಯಲ್ಲಿ, ಸೊಸೈಟಿಯಲ್ಲಿ ಯಾರು ತುಂಬ ಮುಂದೆ ಅಂದರೆ ಬಹಳ ಡಾಮಿನೇಟಿಂಗ್ ಯಾರಿದ್ರು ಅಂತಂದರೆ, ಅಂದರೆ ಯಾರು ತುಂಬ ಪವರ್ಫುಲ್ ಆಗಿದ್ರು ಅಂದರೆ ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳು. ಸೊ ಮರ್ಚೆಂಟ್ಸ್ ಆ್ಯಂಡ್ ದ ಕ್ರಾಫ್ಟ್ ಮ್ಯಾನ್ ವರ್ ದ ಕಮ್ಯುನಿಟೀಸ್ ಇನ್ ದ ನೆಕ್ಸ್ಟ್ ಲೆವೆಲ್. ಅಂದರೆ ಈ ಸಾಮಾಜಿಕ ಒಂದು ಸ್ಥಿತಿಯಲ್ಲಿ ಅವರು ಸ್ವಲ್ಪ ಮುಂಚೂಣಿಯಲ್ಲಿದ್ದರು, ಅಂದರೆ ತುಂಬ ಲೀಡಲ್ಲಿದ್ದರು ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಿ ಹಿಯರ್ ವಿ ಕ್ಯಾನ್ ಫೈಂಡ್ ಅ ಗ್ರೇಟ್ ಮೆಜಾರಿಟಿ ಆಫ್ ಅಗ್ರಿಕಲ್ಚರ್ ಫಾರ್ಮರ್ಸ್.
ಇದರ ಹೊರತಾಗಿ ಕೃಷಿಕರು ಕೂಡ ಬಹಳಷ್ಟು ಮಂದಿ ಕಾಣ್ಬೋದು ನಾವಿಲ್ಲಿ. ಸೊ ಅಪಾರ್ಟ್ ಫ್ರಮ್ ದ ಮರ್ಚೆಂಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ಮೆನ್, ಟೂ ಮಚ್ ಮೆಜಾರಿಟಿ ಯು ಕ್ಯಾನ್ ಫೈಂಡ್ ಇನ್ ದ ಚೀನಾ ದಟ್ ಈಸ್ ಫಾರ್ಮರ್ಸ್. ಇವರನ್ನು ಹೊರತುಪಡಿಸಿ ಅಲ್ಲದೇ ಬಹುತೇಕ ಮಂದಿ ಕೃಷಿಕರನ್ನು ಕೂಡ ನಾವು ಕಾಣ್ಬೋದು ಅಂತ ಹೇಳ್ಬೋದು. ಇನ್ ದ ಲೋಯೆಸ್ಟ್ ಲೆವೆಲ್, ಸೊ ಇನ್ ದ ಲೋಯೆಸ್ಟ್ ಲೆವೆಲ್ ಇನ್ ದ ಸೊಸೈಟಿ ಸ್ಲೇವ್ಸ್ ವರ್ ದ ಲಾಸ್ಟ್. ಈ ಸಾಮಾಜಿಕ ಒಂದು ಸ್ಥಿತಿಯಲ್ಲಿ ಲಾಸ್ಟ್ ಸ್ಟೇಜ್ ಯಾರು ಬರ್ತಾರೆ ಅಂದರೆ ಸ್ಲೇವ್ಸ್ ಇನ್ ದ ಸೆನ್ಸ್ ಗುಲಾಮರು ಅಂತ ಹೇಳ್ತೀವಿ. ಸೊ ದ ಪ್ರಿಸನರೀಸ್ ಆಫ್ ವರ್ ಮೇಡ್ ಸ್ಲೇವ್ಸ್ ಬೈ ದ ಕಿಂಗ್ಸ್, ಅಂದರೆ ರಾಜರು ಯುದ್ಧ ಕೈದಿಗಳನ್ನು ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇದ್ರು. ಸೊ ದಿಸ್ ಈಸ್ ಅಬೌಟ್ ದ ಪೊಲಿಟಿಕಲ್ administration and the political life and the society of Chinese civilization. And then next move on about soldiers. What was the conditions of the soldiers during the Chinese civilization? ಆ ಚೀನಾದ ನಾಗರಿಕತೆ ಸಂಬಂಧಿಸಿದಂತೆ ಅಲ್ಲಿನ ಸೈನಿಕರಿಗೆ ಯಾವ್ಯಾವ ಪೊಸಿಷನ್ ಇತ್ತು ಅಲ್ಲಿ. ಎಸ್, ದ ಶಾಂಗ್ ಕಿಂಗ್ಸ್ ಸ್ಪೆಂಡ್ quite an amount of time in the conquest and the battles. ಅಂದರೆ ಶಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನು ಯುದ್ಧಗಳಲ್ಲಿ ಮತ್ತು ಆಕ್ರಮಣದಲ್ಲಿ ಕಳೀತಾ ಇದ್ರು. ದೆ ಸ್ಪೆಂಡ್ ಇನ್ ದ ಬ್ಯಾಟಲ್ಸ್ ಓನ್ಲಿ, ಅಂದರೆ ಯುದ್ಧದಲ್ಲೇ ಬಹಳಷ್ಟು ಅವರು ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಹೆನ್ಸ್ ದ ಆರ್ಮಿ ವಾಸ್ ಪ್ರಾಮಿನೆನ್ಸ್, ಹಾಗಾಗಿ ಅಲ್ಲಿ ಸೇನೆಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ದ ಸೋಲ್ಜರ್ ಎಂಜಾಯ್ಡ್ ಡಿಗ್ನಿಫೈಡ್ ಪ್ಲೇಸ್ ಇನ್ ದ ಸೊಸೈಟಿ. ಆ ಸೊಸೈಟಿಯಲ್ಲಿ ಒಂದು ಡಿಗ್ನಿಫೈಡ್ ಪ್ಲೇಸ್ ಯಾರಿಗಿತ್ತು ಅಂದರೆ ಸೈನಿಕರಿಗಿತ್ತು. ಆ್ಯಂಡ್ ಸೋಲ್ಜರ್ಸ್ ಓರ್ ಬ್ರಾನ್ಸ್ ಹೆಲ್ಮೆಟ್ಸ್ ಮೆಟಲ್ ಹಾರ್ಮರ್ಸ್, ಅಂದರೆ ಸೈನಿಕರು ಎಂತ ಅಂದರೆ ಕಂಚಿನ ತಲೆ ರಕ್ಷಣಾ ಕವಚ ಮತ್ತು ಲೋಹದ ದೇಹ ಕವಚನ ಧರಿಸ್ತಾ ಇದ್ರು. ಆಸ್ ಐ ಟೋಲ್ಡ್ ನೌ, ಸೋಲ್ಜರ್ಸ್ ಹ್ಯಾಡ್ ಎಂಜಾಯ್ಡ್ ಡಿಗ್ನಿಫೈಡ್ ಪ್ಲೇಸ್ ಇನ್ ಡ್ಯೂರಿಂಗ್ ದ ಚೀನೀಸ್ ಸಿವಿಲೈಸೇಷನ್. ಅಂದರೆ ಚೀನಾದ ನಾಗರಿಕತೆ ಸಂದರ್ಭದಲ್ಲಿ ಸ್ಪೆಷಲಿ ಶಾಂಗ್ ಡೈನೆಸ್ಟಿ ಟೈಮಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನ ಇತ್ತು. ಅವ್ರು ಹೇಗೆ ಅಂತಂದರೆ ದೇ ಎಂಜಾಯ್ಡ್ ಆಲ್ ದ ಫೆಸಿಲಿಟೀಸ್, ಭಾಳಷ್ಟು ಫೆಸಿಲಿಟಿ ಇತ್ತು ಅವರಿಗೆ. ಆ್ಯಂಡ್ ದೇ ಓನ್ ಬ್ರಾನ್ಸ್ ಹೆಲ್ಮೆಟ್, ಅಂದರೆ ಕಂಚಿನ ಒಂದು ತಲೆರಕ್ಷಕ ಹೆಲ್ಮೆಟ್ನ ಹಾಕ್ಕೊತಾ ಇದ್ರು. ಆ್ಯಂಡ್ ಮೆಟಲ್ ಹಾರ್ಮರ್ಸ್, ಅಂದರೆ ದೇಹ ರಕ್ಷಕ್ಕೋಸ್ಕರ ಲೋಹದಿಂದ ಅವ್ರನ್ನ ಕವರ್ ಮಾಡ್ತಾಯಿದ್ರು. ಅಂದರೆ ಅಷ್ಟು, ಅಂದರೆ ಏನೇ ಬಿಲ್ ಹಾಕಿದ್ರು ಕೂಡ ಅಷ್ಟು ಬೇಗ ಹೋಗಲ್ಲ, ಅಂದರೆ ಕಂಚು ಲೋಹದ, ಅಂದರೆ ಮೆಟಲಿಂದ ಕವರ್ ಆಗಿತ್ತು ಅದು. ಆ್ಯಂಡ್ ನೆಕ್ಸ್ಟ್ ಹಿಯರ್ ದ ಬ್ರಾನ್ಸ್ ಡ್ಯಾಗರ್ಸ್, ಆಕ್ಸಿಸ್, ಬೌಸ್, ಐರನ್ ಟಿಪ್ಡ್ ಅರೋಸ್ ವಿಚ್ ದ ಯೂಸ್ ಟು ಹ್ಯಾವ್ ಬಿನ್ ಫೌಂಡ್. ಆ ಟೈಮಲ್ಲಿ ಏನಂತಂದರೆ ಇವ್ರು ಬಳಸ್ತಿದ್ದ ಕಂಚಿನ ಚೂರಿಗಳಾಗಿರಲಿ, ಕೊಡಲಿಗಳಾಗಲಿ, ಬಿಲ್ಲು, ಲೋಹ ತುದಿಯನ್ನು ಹೊಂದಿದ ಬಾಣಗಳನ್ನು ದೊರೀತವೆ. ಅಂದರೆ ಓವರ್ ಆಲ್ ಮೆಟಲ್ಸ್ ಭಾಳ ಯೂಸ್ ಮಾಡ್ತಾಯಿದ್ರು. ಅಂದರೆ ಆಲ್ಮೋಸ್ಟ್ ಅವರು ಲೋಹದಿಂದನೇ ಅವರು ತಮ್ಮ ಇಡೀ ದೇಹವನ್ನು ಕವರ್ ಮಾಡ್ತಾಯಿದ್ರು. ಅದೇ ಹೆಲ್ಮೆಟ್ ಇತ್ತು, ಬ್ರಾನ್ಸ್ ಹೆಲ್ಮೆಟ್ ಇತ್ತು, ಲೋಹದ ದೇಹ ಕವಚ ಇತ್ತು, ಕವರ್ ಮಾಡ್ತಾರೆ, ಕೋಟ್ ಥರ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಮೆಟಲ್ಸಿಂದನೇ ಹೇಳ್ಬೋದು ನಾವಿಲ್ಲಿ. ಆ್ಯಂಡ್ ದ ಪೀಪಲ್ ಆಫ್ ದ ಶಾಂಗ್ ಡೈನೆಸ್ಟಿ ಡಿಪೆಂಡ್ ಆನ್ ಅಗ್ರಿಕಲ್ಚರ್. ಆ ಶಾಂಗ್ ಮನೆತನದವರು, ಶಾಂಗ್ ಜನತೆ ಅಂದರೆ ಡ್ಯೂರಿಂಗ್ ದ ಶಾಂಗ್ ಪೀರಿಯಡ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾಡ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್. ದೇ ಹ್ಯಾಡ್ ವೆಲ್ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ಇರಿಗೇಷನ್ ಆಲ್ಸೋ. ಆ ಟೈಮಲ್ಲಿ ಇರಿಗೇಷನ್ ಕೂಡ ಅವ್ರಿಗೆ ಗೊತ್ತಿತ್ತು. ದೇ ಯೂಸ್ ಟು ಗ್ರೋ ಪ್ಲಾಂಟಿ ಆಫ್ ರೈಸ್. ಅವರು ಯಥೇಚ್ಛವಾಗಿ ಭತ್ತವನ್ನು ಭಾಳಷ್ಟು ಬೆಳೀತಾ ಇದ್ರು ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ದ ಎಕನಾಮಿಕಲ್ ಕಂಡೀಷನ್, ಅಂದರೆ ಎಲ್ಲಿ ಯಾವ್ಯಾವ ರೀತಿಯಲ್ಲಿ ಜನರು ತಮ್ಮನ್ನು ತಾವು ತೊಡಗಿಸ್ಕೊತಾ ಇದ್ರು. ಎಸ್, ದ ಚೀನೀಸ್ ಯೂಸ್ ಟು ವಿಯರ್ ಥಿನ್ ಕಾಟನ್ ಡ್ರೆಸ್ಸಸ್. ಎಸ್, ಚೀನಿಯರು ತೆಳುವಾದ ನೂಲಿನ ಒಂದು ಉಡುಪನ್ನು ಧರಿಸ್ತಾ ಇದ್ರು. ದ ಮೋರ್ ಓವರ್ ದ ಪ್ರಿಫರೆನ್ಸ್ ಟು ದ ವಿಯರ್ ಥಿನ್ ಕಾಟನ್ ಡ್ರೆಸ್. ದೇ ಯೂಸ್ ಟು ಸಿಲ್ಕ್ ಟು ಆ್ಯಂಡ್ ಎಂಗೇಜ್ ಇನ್ ಸಿಲ್ಕ್ ವಾರ್ಮ್ ರೇರಿಂಗ್. ಸೊ ಅವರು ಕಾಟನ್ ಅಂದರೆ ತೆಳುವಾದ ಉಡುಪನ್ನು ಧರಿಸ್ತಾ ಇದ್ರು. ಶಾಂಗ್ ಜನತೆ ರೇಷ್ಮೆನೂ ಸಹ ಬಳಸ್ತಾ ಇದ್ರು. ದೇ ಯೂಸ್ ಟು ಸಿಲ್ಕ್ ಟು ಆ್ಯಂಡ್ ತಮ್ಮನ್ನು ತಾವು ರೇಷ್ಮೆ ಹುಳುಗಳ ಬೇಸಾಯದಲ್ಲಿ ತೊಡಗಿಸ್ತಾ ಇದ್ರು. ಆ್ಯಂಡ್ ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ವಾಸ್ ಪ್ರಾಮಿನೆಂಟ್ ಇಂಡಸ್ಟ್ರಿ. ಆ ಟೈಮಲ್ಲಿ ರೇಷ್ಮೆ ಉತ್ಪಾದನೆ ಪ್ರಮುಖ ಉದ್ಯಮವಾಗಿ ಒಂದು ಬಂದಿತ್ತು. ಅಂದರೆ ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ವಾಸ್ ಪ್ರಾಮಿನೆಂಟ್ ಇಂಡಸ್ಟ್ರಿ. ದ ಚೀನೀಸ್ ಯೂಸ್ ಟು ಮೇಕ್ ಎಕ್ಸಲೆಂಟ್ ಪಾಟ್ಸ್ ಆಲ್ಸೋ. ಎಸ್, ಚೀನಾದ ಪಿಂಗಾಣಿ ಸಾಮಾನುಗಳಂತ ನಾವು ಬಹಳಷ್ಟು ಕೇಳ್ತೀವಿ ನಾವಿಲ್ಲಿ. ಸೊ ಚೀನಾದಲ್ಲಿ ಅತ್ಯುತ್ತಮ ಮಡಿಕೆಗಳು ಮತ್ತು ಪಿಂಗಾಣಿ ಸಾಮಾನುಗಳನ್ನ ಬಹಳಷ್ಟು ಜನ ತಯಾರಿಸ್ತಾ ಇದ್ರು. ದ ಮೋಸ್ಟ್ ಪೀಪಲ್ ಹ್ಯಾಡ್ ಇನ್ವಾಲ್ವ್ ಇನ್ ದ ವ್ಯಾರಿಯಸ್ ಬಿಸ್ನೆಸ್. ತಮ್ಮನ್ನು ತಾವು ಬೇರೆ ರೀತಿಯಲ್ಲಿ ತೊಡಗಿಸ್ತಾ ಇದ್ರು ಅವರು ಇಷ್ಟೇ ಡಿಪಾರ್ಟ್ಮೆಂಟ್ಗೆ ಇಷ್ಟಿಗೆ ಅಂದರೆ ಸೀಮಿತ ಆಗಿರಲಿಲ್ಲ. ಅಲ್ಲಿ ಕಾಟನ್ ಬೆಳೀತಾ ಇದ್ರು, ಹಾಗೆ ರೇಷ್ಮೆ ಸಂಬಂಧಪಡುವಂಥ ಒಂದು ಬೇಸಾಯನ ಮಾಡ್ತಾಯಿದ್ರು.
ಹಾಗೆ ಮಡಿಕೆಗಳನ್ನ, ಪಿಂಗಾಣಿ ವಿವಿಧ ವಸ್ತುನ ತಯಾರಿಸೋದು ಕಲಿತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ಹಿಯರ್ ದೇ ಲರ್ನ್ ಟು ದ ಮೇಕ್ ವ್ಯಾರಿಯಸ್ ಆಬ್ಜೆಕ್ಟ್ ಫ್ರಮ್ ದ ಪ್ರೊಕ್ಲಾಮ್. ಇಟ್ ವಾಸ್ ಕಸ್ಟಮ್ ಆಫ್ ದ ಚೀನೀಸ್ ಟು ವರ್ಷಿಪ್ ದೇರ್ ಆನ್ಸಿಸ್ಟರ್ಸ್. ಅದ್ರ ಜೊತೆಗೆ ತಮ್ಮ ಪೂರ್ವಿಕರನ್ನ ಕೂಡ ಅವರು, ಅಂದರೆ ಪೂರ್ವಜರು, ಅವ್ರನ್ನ ಆರಾಧಿಸ್ತಿದ್ರು ಅವರು. ಸೊ ಅಲಾಂಗ್ ವಿತ್ ದೇರ್ ಬಿಸ್ನೆಸ್ ದೇ ವರ್ ವರ್ಷಿಪಿಂಗ್ ದ ಬಿಲೀವ್ಡ್ ದಟ್ ಆನ್ಸಿಸ್ಟರ್ಸ್. ಅಂದರೆ ತಮ್ಮ ಪೂರ್ವಜರನ್ನ ಪೂಜಿಸುವ ಅಭ್ಯಾಸ ಕೂಡ ಇವರಿಗೆ ಜನಪ್ರಿಯವಾಗಿತ್ತು. ಆ್ಯಂಡ್ ನೆಕ್ಸ್ಟ್ ದೇ ಬಿಲೀವ್ಡ್ ದಟ್ ಡೆಡ್ ಮ್ಯಾನ್ ಬಿಕೇಮ್ ಎ ಸ್ಪಿರಿಟ್ ಆ್ಯಂಡ್ ದ್ಯಾಟ್ ದ ಸ್ಪಿರಿಟ್ ಹ್ಯಾಡ್ ಸ್ಪೆಷಲ್ ಪವರ್. ಇವರು ಕೂಡ ಸತ್ತ ಮನುಷ್ಯನ ಆತ್ಮವಾಗಿ ಪರಿವರ್ತವಾಗುವುದು ಮತ್ತು ಅವರ ಆತ್ಮಕ್ಕೆ ವಿಶೇಷ ಶಕ್ತಿಗಳಿದ್ದು ಒಂದು ನಂಬಿಕೆ ಇದೆ. ದೇ ಬಿಲೀವ್ ಡೆಡ್ ಬಾಡೀಸ್ ಆಫ್, ಅಂದರೆ ಸತ್ತ ದೇಹಗಳಿಗೆ ಬಹಳಷ್ಟು ಶಕ್ತಿಗಳಿದ್ದು ಒಂದು ನಂಬಿಕೆ ಇತ್ತು. ಆ್ಯಂಡ್ ದ ನೆಕ್ಸ್ಟ್ ಹಿಯೋ ದ ಡೆಡ್ ಬಾಡಿ ವಾಸ್ ಬಿರಿಡ್ ಅಲಾಂಗ್ ವಿತ್ ವ್ಯಾರಿಯಸ್ ವುಡನ್ ಆರ್ಟಿಕಲ್ಸ್, ಪಾಟ್ಸ್, ಬ್ರಾನ್ಸ್ ವೆಸಲ್ ಆ್ಯಂಡ್ ಅದರ್ ಆಬ್ಜೆಕ್ಟ್. ಸತ್ತ ಮನುಷ್ಯ ದೇಹನ ಶವ ಸಂಸ್ಕಾರ ಮಾಡಿ ಅದರೊಂದಿಗೆ ಮರದ ವಸ್ತುಗಳು, ಮಡಿಕೆ, ಕಂಚಿನ ಪಾತ್ರೆಗಳನ್ನ ಮುಂತಾದನ್ನು ಸಮಾಧಿ ಸುತ್ತಮುತ್ತ ಇಡ್ತಾ ಇದ್ರು. ಅಂದರೆ ಅಲ್ಲಿ ಹೆಂಗೆ ಅಂತಂದರೆ ಬಿರುಡಿನ ಸಮಾಧಿ ಅಂದರೆ ಸತ್ತ ದೇಹಗಳ ಸಮಾಧಿ ಮಾಡ್ತಾರಲ್ಲ, ಅದು ಸುತ್ತಮುತ್ತ ಏನೇನು ಇಡ್ತಾ ಇದ್ರು ಅಂದರೆ ಮರದ ವಸ್ತುಗಳಾಗಿರಲಿ, ಮಡಿಕೆ, ಕಂಚಿನ ಪಾತ್ರೆಗಳನ್ನ ಮುಂತಾದವುಗಳನ್ನ ಅವರು ಇಡ್ತಾ ಇದ್ರು ಅಂತ ಹೇಳ್ಬೋದು. ಆ್ಯಂಡ್ ದ ಟಾಮ್ಸ್ ಆಫ್ ಕಿಂಗ್ಸ್ ಯೂಸ್ ಟು ಬಿ ಕ್ವೈಟ್ ಲಾರ್ಜ್. ರಾಜ್ಯಗಳ ಶವಗಾರ ಸಾಕಷ್ಟು ವಿಶಾಲವಾಗಿತ್ತು. ಅಂದರೆ ರಾಜರೇನೋ ತಿರ್ಕೊಂಡು ಅವ್ರ ಮರಣ ಹೊಂದಿದ್ರೆ ಅವರ ಒಂದು ಶವ ಸಂಸ್ಕಾರಕ್ಕೆ ಬಹಳಷ್ಟು ಒಂದು ಪ್ರಿಫರೆನ್ಸ್ ಕೊಡ್ತಾ ಇದ್ರಿಂದ ವಿಶಾಲವಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ದ ಚೀನೀಸ್ ಟ್ರೆಡಿಷನ್ ಆಫ್ ರೈಟಿಂಗ್ ಬಿಗಿನ್ ವಿತ್ ದ ಪಿಕ್ಚರ್ಸ್ ಆ್ಯಂಡ್ ಗಾಟ್ ಟ್ರಾನ್ಸ್ಫರ್ಡ್ ಇನ್ ಟು ಐಡಿಯೋಗ್ರಫಿಕ್ ಸ್ಕ್ರಿಪ್ಟ್. ಅಂದರೆ ಇಲ್ಲಿ ಚೀನಿಯರ ಲಿಖಿತ ಪರಂಪರೆ ಕೂಡ ಚಿತ್ರಲಿಪಿಯಿಂದನೇ ಪ್ರಾರಂಭವಾಗುತ್ತೆ. ಅಂದರೆ ದ ಚೀನೀಸ್ ಸಿವಿಲೈಸೇಷನ್ ಹ್ಯಾಸ್ ಸ್ಟಾರ್ಟೆಡ್ ದ ಟ್ರೆಡಿಷನಲ್ ರೈಟಿಂಗ್ ಬಿಗ್ಯಾನ್ ವಿತ್ ಪಿಕ್ಚರ್ಸ್. ಪ್ರಾರಂಭದಲ್ಲಿ ಅದು ಪಿಕ್ಚರ್ ಮೂಲಕ, ಚಿತ್ರಲಿಪಿಗಳಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಗಾಟ್ ಟ್ರಾನ್ಸ್ಫರ್ಡ್ ಇನ್ ಟು ಐಡಿಯೋಗ್ರಫಿಕ್ ಸ್ಕ್ರಿಪ್ಟ್. ಅಂದರೆ ಮುಂಚೆ ಚೀನಿಯರ ಲಿಖಿತ ಪರಂಪರೆ ಚಿತ್ರಲಿಪಿಯಿಂದ ಪ್ರಾರಂಭವಾಗಿ ವೈಚಾರಿಕ ಸಂದೇಶವನ್ನು ನೀಡುವ ಲಿಪಿಯಾಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಇನ್ ದ ಬಿಗಿನಿಂಗ್ ರೈಟ್ ಆಫ್ ಬಿಗಿನ್ ವಿತ್ ಪಿಕ್ಚರ್ಸ್ ಓನ್ಲಿ. ಪ್ರಾರಂಭದಲ್ಲಿ ಒಂದು ಪಿಕ್ಚರ್ಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲೇಟರ್ ಟ್ರಾನ್ಸ್ಫರ್ಡ್ ಇನ್ ಟು ಆ್ಯನ್ ಐಡಿಯೋಗ್ರಫಿಕ್ ಸ್ಕ್ರಿಪ್ಟ್. ಆ್ಯಂಡ್ ರೈಟರ್ಸ್ ಯೂಸ್ ಟು ರೈಟ್ ಆನ್ ಸಿಲ್ಕ್ ಬ್ಯಾಂಬೂ ಸ್ಲಿಪ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಬರಹಗಾರರು ರೇಷ್ಮೆ ಮತ್ತು ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಯನ್ನು ಮೂಡಿಸ್ತಾ ಇದ್ರು. ಆ್ಯಂಡ್ ಪ್ರೊಕ್ಲಾನ್ ಆ್ಯಂಡ್ ದ ಗ್ರೇಟ್ ವಾಲ್ ವಾರ್ ದ ಎಕ್ಸ್ಪೆಕ್ಟೇಷನಲ್ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಕಲ್ಚರ್. ಅಂದರೆ ಪಿಂಗಾಣಿ, ಈ ಒಂದು ಚೀನಾ ನಾಗರಿಕತೆಯಿಂದ ಮಹತ್ವದ ಕೊಡುಗೆ ಏನು ಅಂತಂದರೆ ಪಿಂಗಾಣಿ ಸಾಮಾನು ಮತ್ತು ಚೀನಾದ ಮಹಾಗೋಡೆ ಅಂತ ಹೇಳ್ತೀವಿ. ಈ ಸಂಸ್ಕೃತಿಯ ವಿಶಿಷ್ಟ ಕೊಡುಗೆ ಅಂತಂದರೆ ಅದು ಪಿಂಗಾಣಿ ಸಾಮಾನು ಮತ್ತು ಚೀನಾದ ಮಹಾಗೋಡೆ. ಆ್ಯಂಡ್ ದ ನೆಕ್ಸ್ಟ್ ಹಿಯರ್ ದ ಗ್ರೇಟ್ ವಾಲ್ ಆಫ್ ಚೀನಾ. ಸೊ ಜಸ್ಟ್ ಒನ್ಸ್ ಐ ಥಿಂಕ್ ಯು ಹ್ಯಾಡ್ ಹರ್ಡ್ ದ ಗ್ರೇಟ್ ವಾಲ್ ಆಫ್ ಚೀನಾ. ಚೀನಾದ ಮಹಾಗೋಡೆ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಮೋರ್ ಓವರ್ ಜಸ್ಟ್ ಯು ಹರ್ಡ್, ಭಾಳಷ್ಟು ಜನ ಕೇಳಿರ್ತೀವಿ ನಮ್ಮಲ್ಲಿ, ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ವಂಡರ್ ಇನ್ ದ ವರ್ಲ್ಡ್. ಸೊ ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನಾವಿಲ್ಲಿ. ಸೊ ದ ಗ್ರೇಟ್ ವಾಲ್ ಆಫ್ ಚೀನಾ. ದ ಚೀನೀಸ್ ಎಂಪೈರ್ ಕನ್ಸಿಸ್ಟ್ ಆಫ್ ಮೆನಿ ಸ್ಮಾಲ್ ಪ್ರಾವಿನ್ಸಸ್, ಸ್ಮಾಲ್ ಡೈನೆಸ್ಟೀಸ್, and 7 big states were created, bringing these smaller provinces under them. ಅಂದರೆ ಚೀನಾದ ಸಾಮ್ರಾಜ್ಯ ಹಲವು ಸಣ್ಣ ಸಂಸ್ಥಾನಗಳನ್ನೊಳಪಡುತ್ತೆ. ಆ ಸಣ್ಣ ಸಂಸ್ಥಾನ ಒಗ್ಗೂಡಿಸಿ 7 ದೊಡ್ಡ ರಾಜ್ಯಗಳು ನಿರ್ಮಿಸಲಾಗುತ್ತೆ. ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ರಾಜ್ಯ ತನ್ನ ರಕ್ಷಣೆಗಾಗಿ ಗಡಿಯುದ್ದಕ್ಕೂ ಸ್ವತಂತ್ರ ಗೋಡೆಯನ್ನು ಕಟ್ತಾ ಹೋಗ್ತಾರೆ. ಅಂದರೆ ತಮ್ಮನ್ನು ತಾವು ರಕ್ಷಣೆ ಮಾಡೋಕೆ, ಬಿಕಾಸ್ ಟು ಪ್ರೊಟೆಕ್ಷನ್ ದ್ಯಾಮ್ ಸೆಲ್ಫ್, ತಮ್ಮನ್ನು ತಾವು ರಕ್ಷಣೆ ಮಾಡೋಕ್ಕೋಸ್ಕರ ದೇ ಯೂಸ್ ಟು ಕನ್ಸ್ಟ್ರಕ್ಟೆಡ್ ವಾಲ್ ಅಲಾಂಗ್ ವಿತ್ ದ ಬೌಂಡರಿ ಬಿಕಾಸ್ ಟು ಪ್ರೊಟೆಕ್ಷನ್. ಅಂದರೆ ಚೀನಾ ಸಾಮ್ರಾಜ್ಯ ಕೂಡ ಹಲವು ಸಣ್ಣ ಪುಟ್ಟ ಮನೆತನಗಳನ್ನ ಕೂಡಿರುತ್ತೆ. ಆ ಮನೆತನಗಳು ಮುಂದೆ ರಾಜ್ಯಗಳೇ ಕನ್ವರ್ಟ್ ಆಗುತ್ತೆ. ತಮ್ಮ ರಕ್ಷಣೆಗೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಗೋಡೆನ ಕಟ್ಕೊತ ಹೋಗ್ತಾರೆ ಇಲ್ಲಿ. ಸೊ ಬಿಕಾಸ್ ದೇ ಯೂಸ್ ಟು ಕನ್ಸ್ಟ್ರಕ್ಷನ್ ವಾಲ್ ಬಿಕಾಸ್ ಟು ಪ್ರೊಟೆಕ್ಷನ್. ಆ್ಯಂಡ್ ಉತ್ತರ ಚೀನಾ, ನಾರ್ತ್ ಚೀನಾದಲ್ಲಿ ರಾಜ್ಯ ತಮ್ಮ ಗಡಿ ಗೋಡೆಗಳೇ ಒಂದುಗೂಡಿಸುವಂತೆ ಕ್ವೀನ್ ಶಿಯಾಂಗ್ ಏನೋ ಚಕ್ರವರ್ತಿಯು ಆದೇಶ ಕೊಡ್ತಾರೆ ಇಲ್ಲಿ. ಅಂದರೆ ಇಲ್ಲಿ ನಾರ್ದರ್ನ್ ಚೀನೀಸ್ ಸ್ಟೇಟ್ ಬಿ ಕನೆಕ್ಟೆಡ್, ಅಂದರೆ ಕ್ವೀನ್ ಶಿಯಾಂಗ್ ಸೊ ಕ್ವೀನ್ ಶಿಯಾಂಗ್ ಆರ್ಡರ್ ದಟ್ ವಾಲ್ಸ್ ಆಫ್ ದ ನಾರ್ದರ್ನ್ ಚೀನೀಸ್ ಸ್ಟೇಟ್ ಬಿ ಕನೆಕ್ಟೆಡ್. ಅಂದರೆ
ಉತ್ತರ ಚೀನಾದ ರಾಜ್ಯಗಳನ್ನು ತಮ್ಮ ಗಡಿ ಗೋಡೆಗಳನ್ನು ಒಂದುಗೂಡಿಸುವಂತೆ ಕನೆಕ್ಟೆಡ್ ಮಾಡಬೇಕಂತೇಳಿ ಯಾರ ಆದೇಶ ಕೊಡ್ತಾರೆ ಇಲ್ಲಿ? ಕ್ವೀನ್ ಶಿಹೋ ಆಂಗ್ಟಿ, ಕ್ವೀನ್ ಶಿಹೋಂಗಿಟಿ ಏನೋ ಚಕ್ರವರ್ತಿ ಆದೇಶ ಕೊಡ್ತಾನೆ ಅಂತ ಹೇಳ್ಬೋದು. ಸೊ ಈ ಒಂದು ಮಹಾಗೋಡೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 7th century BC. ಈ ಮಹಾಗೋಡೆನ ಕಟ್ಟೋದು ಯಾವಾಗ ಸ್ಟಾರ್ಟ್ ಮಾಡ್ತಂದರೆ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಗುತ್ತೆ. ಆ್ಯಂಡ್ 16ನೇ ಶತಮಾನದಲ್ಲಿ ಇದು ಗೋಡೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಮಹಾಗೋಡೆ ಬಹಳಷ್ಟು ಡ್ಯಾಮೇಜ್ ಆಗಿರುತ್ತೆ. ಅದರ ಇದು ಮಾಡ್ತಾರೆ ಅಂದರೆ ಮತ್ತೆ ರೀಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ. ಸೊ ಅರೌಂಡ್ 5000 ಕಿಲೋಮೀಟರ್ ಉದ್ದವಾಗಿತ್ತು ಅಂತ ಹೇಳ್ಬೋದು. ಸೊ when the work was completed, stretched to the more than 5000 kilometer, and it is one of the 7 wonder of the world. ಈ ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಒಂದು ಕೂಡ ಅಂತ ಹೇಳ್ಬೋದು ನಮಗೆ. such a contribution was given by, that is, the Great Wall of China. So by this concept, today we have completed another most session, and along with we completed another most important lesson from history part. That lesson name is Unit 4, Ancient Civilizations of the World. So thank you and have a nice day.